ನಮಸ್ಕಾರ ಸ್ನೇಹಿತರೆ, ರೇಣುಸ್ ಕಿಚನ್ನಾಗ ಇವತ್ತು ಖಾರದ ಪುರಿ ರೆಡಿ ಆಗತ್ತಾವು. ಖಾರದ ಪುರಿನೂ ಅಂತ ಹೇಳ್ಬೋದು, ಖಾರದ ಹೋಳಿಗೆನೂ ಅಂತ ಹೇಳ್ಬೋದು. ಇವು ಸಾವ್ಜಿ ಸ್ಟೈಲ್ ಒಳಗೆ ಹೇಳ್ಬೇಕಂದ್ರೆ ಎಡ್ಮಿ ಅಂತಲೂ ಹೇಳ್ತಾರೆ. ಇವಕ್ಕೆ ಫೆಸ್ಟಿವಲ್ ಟೈಮ್ದಾಗ ನಾವು ಸ್ವೀಟ್ ಐಟಮ್ಸ್ ಎಲ್ಲ ಭಾಳ ಮಾಡ್ತೀವಿ. ಆ ಸ್ವೀಟ್ ಐಟಮ್ಸ್ ಜೊತೆಗೆ ಒಂದು ಖಾರದ ಸ್ನ್ಯಾಕ್ಸ್ ಇದ್ರೆ ಭಾಳ ಚಲೋ ಅಂತ ಅನಿಸ್ತೈತಿ, ಮಸ್ತ್ ಟೇಸ್ಟ್ ಅಂತ ಅನಿಸ್ತೈತಿ. ಈಗ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. 1 ವೀಕ್ನಿಂದ 15 ಡೇಸ್ ತನಕ ಸ್ಟೋರ್ ಮಾಡಿ ಇಟ್ಕೊಂಡ್ರೂ ಏನೂ ಆಗಂಗಿಲ್ಲ. ಈಗ ಇದನ್ನು ಟೇಸ್ಟ್ ಮಾಡೋಣಂತೆ. ಇಲ್ಲಿ ನೋಡ್ರಿ, ಎಣ್ಣೆನೂ ಜಾಸ್ತಿ ಹಿಡ್ದಿಲ್ಲ. ಇದು ಎಷ್ಟು ಚಲೋ ಬಂದಾವ ಅಂಥೇಳಿ. ಈ ಟೈಪ್ ಖಾರದ ಹೋಳಿಗೆ ಎಲ್ಲ ತಿನ್ನೋಕೆ ಭಾಳ ಟೇಸ್ಟ್ ಅಂತ ಅನ್ನಿಸ್ತಾವೆ. ನೀವು ಹೊರಗಡೆ ಬೇಕ್ರಿ ಒಳಗೆ ತರೋಕ್ಕಿಂತಲೂ ಸ್ನ್ಯಾಕ್ಸ್ ಮನೆಯೊಳಗಡೆ ಮಾಡಿ ಇಟ್ಕೊಂಡು ತಿಂದರೆ ಭಾಳ ಹೆಲ್ತಿಗೆ ಚಲೋ. ಈ ಟೈಪನ್ನು ಬರಬೇಕು ಇವು. ಇಲ್ಲಿ ನಾನು ಖಾರದ ಪುರಿ ಮಾಡೋಕೆ ಒಂದು 250 ಗ್ರಾಮ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿನಿ. ರುಚಿಗೆ ತಕ್ಕಷ್ಟು ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳಕತ್ತೀನಿ ಇದಕ್ಕೆ. ಅದರ ಜೊತೆಗೆ ಈಗ ಸ್ವಲ್ಪ ಒಂದು 3ರಿಂದ 4 ಟೀ ಸ್ಪೂನಷ್ಟು ಆಯಿಲನ್ನು ನಾನು ಬಿಸಿ ಮಾಡ್ಕೊಳತ್ತೀನಿ. ಇದು ಫುಲ್ ಬಿಸಿ ಆಗಬೇಕು. ಖಡಕ್ಕಾಗಿ ಬಿಸಿ ಆದ ಬಳಿಕ ಆ ಎಣ್ಣೆ ತೊಗೊಂಡು ಬಿಸಿ ಇರಬೇಕಾದ್ರೇ ಈಗೇನು ಮೈದಾ ಹಿಟ್ಟಿಗೆ ಉಪ್ಪು ಹಾಕಿಟ್ಟಿರ್ತೀವಲ್ಲ ಅದರೊಳಗಡೆ ಹಾಕ್ಬೇಕು. ಬಿಸಿದಿದ್ದಾಗನ ಹಾಕಬೇಕು. ಈಗ ಇಲ್ಲಿ ನೀವು ನೋಡ್ಬೋದು ಎಷ್ಟು ಬಿಸಿ ಐತಂತೆ ಎಣ್ಣೆ. ಇಷ್ಟು ಬಿಸಿ ಇರಬೇಕು ಪೂರ್ತಿ. ಅಂದರೆ ನಾವೇನು ಪುರಿ ಮಾಡ್ತೀವಲ್ಲ ಆ ಪುರಿ ಎಣ್ಣೆ ಹಿಡಿಯಂಗಿಲ್ಲ ಮತ್ತು ಕ್ರಿಸ್ಪಿಯಾಗಿನೂ ಬರ್ತಾವೆ. ಈಗ ನಾನು ಇಲ್ಲೇ ಬಿಸಿ ಎಣ್ಣೆನ ಹಾಕೀನಿ. ಈ ಬಿಸಿ ಐತಲ್ಲ ಎಣ್ಣೆ, ಅದಕ್ಕಂಥೇಳಿ ಈಗ ನಾನು ಕೈನಿಂದ ಮಿಕ್ಸ್ ಮಾಡಾಕತ್ತಿಲ್ಲ. ಒಂದು ಸ್ಪೂನ್ ತೊಗೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ. ಇನ್ ಕೇಸ್ ನೀವು ಕೈನಿಂದ ಮಿಕ್ಸ್ ಮಾಡಿಬಿಟ್ರಿ ಅಂದ್ರೆ ಕೈ ಸುಟ್ಟು ಹೋಗ್ಬಿಡ್ತೈತಿ, ಅಷ್ಟು ಬಿಸಿ ಇರ್ತೈತಿ ಎಣ್ಣೆ. ಈಗ ನಾನು ಪೂರ್ತಿ ಸ್ಪೂನ್ನಿಂದ ಎಲ್ಲ ಕಡೆ ಎಣ್ಣೆ ಹತ್ತುವಂಗೆ ಮಿಕ್ಸ್ ಮಾಡ್ಕೊಳತ್ತೀನಿ. ಈಗ ಮಿಕ್ಸ್ ಮಾಡ್ಕೊಂಡಾಯ್ತು. ಈಗ ಸ್ವಲ್ಪ ಇಲ್ಲೇನು ಎಣ್ಣೆ ಹಾಕಿತ್ತಲ್ಲ ಆ ಎಣ್ಣೆ ಹಿಟ್ಟು ಮಿಕ್ಸ್ ಆಗಿ ಈಗ ಹಿಟ್ಟು ಮತ್ತು ಎಣ್ಣೆ ಸ್ವಲ್ಪ ತಣ್ಣಗಾಗೈತಿ. ಈಗ ಇದೇನು ಹಿಟ್ಟು ಐತಲ್ಲ ಈ ಹಿಟ್ಟನ್ನು 2 ಕೈ ಒಳಗಡೆ ಹಾಕಿ ಕರೆಕ್ಟಾಗಿ ಹಿಂಗೆ ತಿಕ್ಕಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಕರೆಕ್ಟಾಗಿ ಆಯಿಲ್ ಮತ್ತು ಹಿಟ್ಟು ಉಪ್ಪು ಕರೆಕ್ಟಾಗಿ ಮಿಕ್ಸ್ ಆಗ್ತೈತಿ. ಈ ಟೈಪ್ ಮಾಡೋದ್ರಿಂದಲ್ಲ ನಾವೇನು ಖಾರದ ಪುರಿ ಅಂತಲೂ ಹೇಳ್ಬೋದು, ಖಾರದ ಹೋಳಿಗೆನೂ ಅಂತ ಹೇಳ್ಬೋದು. ಸೊ ಅವನ್ನೇನು ಮಾಡ್ತೀವಲ್ಲ ಆವಾಗದ ಎಣ್ಣೆಯೊಳಗೆ ಡೀಪ್ ಫ್ರೈ ಇದ್ರೂ ಜಾಸ್ತಿ ಎಣ್ಣೆ ಹಿಡಿಯಂಗಿಲ್ಲ ಮತ್ತು ಕ್ರಿಸ್ಪಿಯಾಗಿನೂ ಬರ್ತಾವೆ. ಅದ್ರ ಜೊತೆಗೆ ಮತ್ತು ಟೇಸ್ಟಾಗಿನೂ ಬರ್ತಾವೆ. ಅದಕ್ಕಂಥೇಳಿ ಈ ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಈ ಟೈಪ್ ಮಾಡ್ಕೊಂಡು ನೆಕ್ಸ್ಟ್ ನೀವು ಹಿಟ್ಟನ್ನು ನಾದ್ಕೋಬೇಕು. ಈಗ ನೋಡ್ರಿ ಎಷ್ಟು ಮಸ್ತ್ ಹಿಟ್ಟು ಬಂದೈತಿ ಅಂಥೇಳಿ. ಈ ಟೈಪ್ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಫಸ್ಟ್. ಈಗ ಮಿಕ್ಸ್ ಆಗೈತಿ. ಇದ್ರೊಳಗೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೋಬೇಕು. ಒಮ್ಮೆನ ಜಾಸ್ತಿ ನೀರು ಹಾಕಿಬಿಟ್ರೆ ಪ್ರಾಬ್ಲಮ್ ಏನಾಗ್ತೈತಿ ಅಂದರೆ ಹಿಟ್ಟು ತಿಳುವಾತಂದ್ರೆ ಅಲ್ಲೇ ಮತ್ತು ಇನ್ನೂ ಸ್ವಲ್ಪ ನೀವು ಮೈದಾ ಹಿಟ್ಟನ್ನು ಹಾಕ್ಕೋಬೇಕು. ಅವಾಗದ ಹಿಟ್ಟನ್ನು ಕರೆಕ್ಟ್ ಆಗಂಗಿಲ್ಲ. ಅದಕ್ಕಂಥೇಳಿ ಮೊದಲೇಕ ನಾದ್ಕೊಳ್ಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿಂದ ಹದಕ್ಕೆ ನಾದ್ಕೊಂಡ್ರೆ ನಡಿತೈತಿ. ಇಲ್ಲಿ ನಾನು ಮೈದಾ ಹಿಟ್ಟನ್ನು ನಾದ್ಕೊಂಡೀನಿ. ಈಗ ಈ ಹದಕ್ಕೆ ಬರಬೇಕು ಮೈದಾ ಹಿಟ್ಟು. ಇಲ್ಲಿ ಬಂದೈತಲ್ಲ ಈ ಹದಕ್ಕೆ ಬರಬೇಕಂದ್ರೆ ಚಪಾತಿ ಹಿಟ್ಟನ್ನು ನಾದ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಅಷ್ಟೇ ಮೆತ್ತಗೆ ಬರಬೇಕು. ಈಗ ಮೈದಾ ಹಿಟ್ಟಂತೂ ನಾದಿ ಇಟ್ಕೊಂಡೀನಿ. ಈ ಮೈದಾ ಹಿಟ್ಟನ್ನೀಗ ಒಂದು ಅರ್ಧ ತಾಸು ರೆಸ್ಟ್ ಮಾಡಕ್ಕೆ ಬಿಡ್ತೀನಂತೆ. ಈಗ ಇದೇ ಪರಾತ ಒಳಗನೆ ಮುಂದೆ ಖಾರದ ಹೋಳಿಗೆಗೆ ಸ್ಟಫಿಂಗ್ ಏನು ಬೇಕಲ್ಲ ಆ ಸ್ಟಫಿಂಗಿಗೆ ರೆಡಿ ಮಾಡ್ಕೊಳ್ಳೋಣಂತೀಗ. ಖಾರದ ಹೋಳಿಗೆ ಸ್ಟಫಿಂಗಿಗೆ ಈಗ ರೆಡಿ ಮಾಡ್ಕೊಳಕತ್ತೀನಿ. ಫಸ್ಟಿಗ ಇಷ್ಟು ಮೆಣಸಿನ್ಕಾಯಿ ತೊಗೋತೀನಿ. ಮೆಣಸಿನ್ಕಾಯಿ ಹಾಕ್ಕೊಳಕತ್ತೀನಿ. ಇಲ್ಲಿ ನಾನು ಒಂದು 250 ಗ್ರಾಮ್ನಷ್ಟು ಮೈದಾ ಹಿಟ್ಟು ತೊಗೊಂಡಿನಿ. ಒಂದು 250 ಗ್ರಾಮ್ನಷ್ಟು ಹಸಿ ಕಡಲೆ ಹಿಟ್ಟನ್ನು ತೊಗೊಳಕತ್ತೀನಿ. ಅದಕ್ಕೆ ಇಷ್ಟು ಮೆಣಸಿನ್ಕಾಯಿ ತೊಗೊಂಡಿನಿ. ನಿಮಗೇನಾದರೂ ಖಾರ ಜಾಸ್ತಿ ಇಷ್ಟ ಆಕೈತಂದ್ರೆ ಜಾಸ್ತಿ ಹಾಕ್ಕೋಬೋದು, ಕಡಿಮೆ ಇಷ್ಟ ಆಕೈತಂದ್ರೆ ಕಡಿಮೆನೂ ಹಾಕ್ಕೋಬೋದು. ಇದ್ರ ಹೆಸರು ಖಾರದ ಹೋಳಿಗೆ ಎಲ್ಲ ಸ್ವಲ್ಪ ಖಾರ ಆಗಿದ್ರೇ ಟೇಸ್ಟ್ ಅಂತ ಅನಿಸ್ತೈತಿ. ಅದಕ್ಕೆ ಸ್ವಲ್ಪ ಖಾರ ಜಾಸ್ತಿ ಹಾಕ್ಕೊಂಡ್ರೆ ಭಾಳ ಚಲೋ. ಒಂದಿಷ್ಟು ಕೊತ್ತಂಬರಿ ಹಾಕ್ಕೊಳಕತ್ತೀನಿ. ಕೊತ್ತಂಬರಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಅದ್ರದ್ದು ಫ್ಲೇವರ್ ಭಾಳ ಚಲೋ ಬರ್ತೈತಿ. ಅದಕ್ಕಂತೇಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿನಿ. ಈಗ ಸ್ವಲ್ಪ ಒಂದಿಷ್ಟು ಪುದೀನ ಹಾಕ್ಕೊಳಕತ್ತೀನಿ. ಒಂದಿಷ್ಟು ಕರಿಬೇವು ಹಾಕಕತ್ತೀನಿ. ಈಗ ಇದನ್ನೆಲ್ಲ ಸೇರಿ ಫೈನ್ ಪೇಸ್ಟ್ ಮಾಡ್ಕೊತೀನಿ ಮಿಕ್ಸಿಗೆ ಹಾಕ್ಕೊಂಡು. ಮಸಾಲೆ ಎಲ್ಲ ಈಗ ಮಿಕ್ಸಿಗೆ ಹಾಕಿಟ್ಕೊಂಡಿನಿ. ಇಲ್ಲಿ ನಾನು ಮೈದಾ ಹಿಟ್ಟು ಏನು ನಾದ್ಕೊಂಡಿದ್ನಲ್ಲ ಅದೇ ಪರಾತೊಳಗೆ ಮೈದಾ ಹಿಟ್ಟು ಎಷ್ಟು ತೊಗೊಂಡಿದ್ದೆ ಅಷ್ಟೇ ಸೇಮ್ ಕ್ವಾಂಟಿಟಿ ಒಳಗೆ ಈಗ ಹಸಿ ಕಡಲೆ ಹಿಟ್ಟನ್ನು ತೊಗೊಂಡಿನಿ.
ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಉಪ್ಪು ಇಲ್ಲೇ ನೋಡ್ಕೊಂಡು ಸ್ವಲ್ಪ ಹಾಕ್ಕೋರಿ. ಎದಕ್ಕಂದ್ರೆ ಆಲ್ರೆಡಿ ನಾವು ಮೈದಾ ಹಿಟ್ಟನ್ನು ನಾದಿರ್ತೀವಲ್ಲ, ಮೈದಾ ಹಿಟ್ಟನ್ನು ನಾದಬೇಕಾದ್ರೆ ಉಪ್ಪು ಹಾಕಿರ್ತೀವಿ. ಅದಕ್ಕಂಥೇಳಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕೀಗ. ಈಗ ಏನನ್ನ ಮಿಕ್ಸಿ ಮಾಡಿಟ್ಕೊಂಡಿದ್ನಲ್ಲ ಅದು ಪೇಸ್ಟ್ ಎಲ್ಲ ಹಾಕ್ಕೊಳತ್ತೀನಿ. ಬೇಕಿದ್ರೆ ನೀವು ಜಲ್ದಿ ಸಣ್ಣ ಆಗಲಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋಬೋದು. ಆದರೆ ಭಾಳ ಸ್ವಲ್ಪ ಹಾಕ್ಕೋರಿ ನೀರು, ಸಣ್ಣ ಆಗೋ ಪೂರ್ತಿ ಅಷ್ಟೇ. ನೀವು ಜಾಸ್ತಿ ಹಾಕ್ಕೊಂಡ್ರಿ ಅಂದರೆ ಹಿಟ್ಟು ಮೆತ್ತಗೆ ಹಾಕೈತಿ. 1 ಟೀ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕ್ಕೊಳತ್ತೀನಿ. ಅರಿಶಿನ ಪುಡಿ ಹಾಕ್ಕೊಳ್ಳೋದ್ರಿಂದ ಕಲರ್ ಭಾಳ ಚಲೋ ಬರ್ತೈತಿ. ಒಂದಿಷ್ಟು ಬಿಳಿ ಎಳ್ಳು ತೊಗೊಳತ್ತೀನಿ. ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳು ತೊಗೊರಿ, ಕರಿ ಎಳ್ಳಿದ್ರೆ ಕರಿ ಎಳ್ಳು ತೊಗೊರಿ. ಬಿಳಿ ಎಳ್ಳು ತೊಗೊಂಡ್ರೆ ಭಾಳ ಚಲೋ ಟೇಸ್ಟ್ ಅನ್ನಿಸ್ತೈತಿ. ಒಂದಿಷ್ಟು ಅಜ್ವಾಯಿನ ತೊಗೊಂಡಿನಿ. ಅಜ್ವಾಯಿನ ಈ ಟೈಪ್ ಕ್ರಷ್ ಮಾಡಿ ಹಾಕ್ಬೇಕು ಯಾವಾಗಲಿದ್ರು, ನೀವು ಯಾವುದೇ ರೆಸಿಪಿಗೆ ಹಾಕಿದ್ರೂ. ಅಂದರೆ ಇದ್ರದ್ದು ಪರಿಮಳ ಘಮ ಘಮಾಗಿ ಚಲೋ ಬಿಡ್ತೈತಿ. ಒಂದಿಷ್ಟು ಗರಂ ಮಸಾಲ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟೈತಿ, ಅಷ್ಟು ಹಾಕ್ಕೊಳಕತ್ತೀನಿ. 1 ಟೀ ಸ್ಪೂನ್ ಅಷ್ಟು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳಕತ್ತೀನಿ. ಒಂದು ಅರ್ಧ ಟೀ ಸ್ಪೂನ್ ಅಷ್ಟೇ ಸಕ್ರೆ ಸ್ವಲ್ಪ ಹಾಕ್ಕೊರಿ, ಜಾಸ್ತಿ ಏನು ಹಾಕ್ಕೊಳಕೋಬೇಡ್ರಿ. ಈ ಸಕ್ಕರೆ ಹಾಕೋದ್ರಿಂದ ಪುರಿದ ಕಲರ್ ಚಲೋ ಬರ್ತಾವೆ, ಆಮೇಲೆ ಟೇಸ್ಟೂ ಚಲೋ ಬರ್ತಾವೆ. ಈಗ ಇದನ್ನೆಲ್ಲ ಪೂರ್ತಿ ಕರೆಕ್ಟಾಗಿ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟ್ ಇಲ್ಲಿ ಕಲಸಬೇಕಾದ್ರೆ ನೀರೇನು ಹಾಕ್ಕೊಳ್ಳೋದು ಬೇಡ. ಇದಕ್ಕೆ ನಾವು ಮೆಣಸಿನ್ಕಾಯಿ ಪೇಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ನೀರು ಹಾಕ್ಕೊಂಡಿರ್ತೀವಲ್ಲ, ಅಷ್ಟೇ ನೀರು ಸಾಕಾಗ್ತೈತಿ. ನೀವು ಮತ್ತೆ ನೀರು ಹಾಕಿಬಿಟ್ರಿ ಅಂದರೆ ಪೂರ್ತಿ ಮತ್ತು ಇನ್ನೂ ಸ್ವಲ್ಪ ಹಸಿ ಕಡ್ಲೆ ಹಿಟ್ಟು ಹಾಕಬೇಕಾಗ್ತೈತಿ. ಹಿಂಗೆ ಮಾಡಿ ಹಸಿ ಕಡ್ಲೆ ಹಿಟ್ಟು ಜಾಸ್ತಿ ಆಗ್ಬಿಡ್ತೈತಿ ಕ್ವಾಂಟಿಟಿ. ಈಗ ಇದೇನಾದರೂ ಸ್ವಲ್ಪ ತಿಳು ಅನ್ನಿಸ್ತಂದ್ರೆ ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಹಸಿ ಕಡ್ಲೆ ಹಿಟ್ಟನ್ನು ಹಾಕ್ಕೊಂಡು ಗಟ್ಟಿ ಮಾಡ್ಕೊಂಡು ನಡೀತಿದ್ದೆ. ಇಲ್ಲಿ ನಾನು ಹಸಿ ಕಡಲೆ ಹಿಟ್ಟಿಂದ ಸ್ಟಫಿಂಗನ್ನೀಗ ರೆಡಿ ಮಾಡಿ ಇಟ್ಕೊಂಡಿನಿ. ಇದ್ರ ಮೇಲೆ ಜಸ್ಟ್ 1 ಟೀ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತೀನಿ. ಆಯಿಲ್ ಹಾಕಿ ಇದಕ್ಕೆ ಈ ಟೈಪ್ ಹಚ್ಚಿ ಸ್ವಲ್ಪ ಹೊತ್ತು ಇಡ್ತೀನಿ. ಈಗ ಇಲ್ಲಿ ನಾವು ಚಪಾತಿ ಹಿಟ್ಟನ್ನು ಹೆಂಗೆ ಯಾವ ಹದಕ್ಕೆ ನಾದ್ಕೊಂಡಿರ್ತೀವಲ್ಲ ಅದೇ ಹದಕ್ಕನೇ ಈಗ ಖಾರದ ಹೋಳಿಗೆ ಸ್ಟಫಿಂಗ್ ರೆಡಿ ಆಗೈತಿ. ಈ ಹಸಿ ಕಡಲೆ ಹಿಟ್ಟು ಏನಿರ್ತೈತಲ್ಲ, ಈ ಹಸಿ ಕಡಲೆ ಹಿಟ್ಟಿನಿಂದ ಸ್ವಲ್ಪ ಒಂದಿಷ್ಟಿಷ್ಟು ನಿಮ್ಗೆ ಯಾವ ಸೈಜಿಂದ ಖಾರದ ಪುರಿ ಬೇಕಲ್ಲ ಆ ಸೈಜಿಂದ ತೊಗೊಂಡು ಈ ಟೈಪ್ ರೌಂಡ್ ಮಾಡ್ಕೊಂಡು ಇಟ್ಕೊಳ್ಳೋದು. ಇಲ್ಲ ನಾನು ಮೀಡಿಯಮ್ ಸೈಜ್ ಖಾರದ ಹೋಳಿಗೆ ಮಾಡತ್ತೀನಿ, ಅದಕ್ಕಂಥೇಳಿ ಮೀಡಿಯಮ್ ಸೈಜ್ ಉಳ್ಳಿ ಮಾಡ್ಕೊಳತ್ತೀನಿ. ನಿಮ್ಗೆ ದೊಡ್ಡದು ಬೇಕಂದ್ರೆ ದೊಡ್ಡದು, ಸಣ್ಣದು ಬೇಕಂದ್ರೆ ಸಣ್ಣದು ಉಳ್ಳಿ ಸೈಜ್ ಒಳಗೆ ನೀವು ಚೇಂಜ್ ಮಾಡ್ಕೋಬೋದು. ಈ ಟೈಪಿಗೆ ಎಲ್ಲ ಉಳ್ಳಿನೂ ಮಾಡಿಟ್ಕೋತೀನಂತೆ. ಇಲ್ಲಿ ನಾನು ಮೊದಲು ಮೈದಾ ಏನು ನೆನೆಯಾಕೆ ಇಟ್ಕೊಂಡು ರೆಸ್ಟ್ ಮಾಡಕ್ಕೆ ಇಟ್ಟಿದ್ನಲ್ಲ, ಈಗ ಆ ಮೈದಾ ತೊಗೋತೀನಿ. ಆ ಮೈದಾನ ಇನ್ನೊಂದು ಟೈಮ್ ಕರೆಕ್ಟಾಗಿ ಸ್ವಲ್ಪ ಆಯಿಲ್ ಹಾಕಿ ಮಿದ್ಕೊಳ್ಳೋಣಂತೆ. ಅಂದ್ರೆ ಇನ್ನೊಮ್ಮೆ ನಾದ್ಕೊಳ್ಳೋಣ. ಒಂದು 5 ನಿಮಿಷ ಆದರೂ ನೀವು ಕರೆಕ್ಟಾಗಿ ನಾದ್ಕೊಂಡ್ರೆ ಹಿಟ್ಟು ಕರೆಕ್ಟಾಗಿ ಪರ್ಫೆಕ್ಟಾಗಿ ರೆಡಿ ಆಕೈತಿ. ಈ ಟೈಪ್ ಕಡಿಮೆ ಅಂದರೂ ಒಂದು 3 ರಿಂದ 4 ನಿಮಿಷ ಆದರೂ ಈಗ ಈ ಟೈಪ್ ನಾದ್ಕೊಳ್ಳೋಣಂತೆ. ಈಗ ಇಲ್ಲೇ ಕಂಪ್ಲೀಟಾಗಿ ನಾದ್ಕೊಂಡಿನಿ. ಇದ್ರೊಳಗೆ ಇಷ್ಟಿಷ್ಟು ಸಣ್ಣ ಉಳ್ಳಿ ಮಾಡಿ ಇಟ್ಕೋತೀನಿ. ಈಗ ಇಲ್ಲಿ ನಾನು ಹಸಿ ಕಡಲೆ ಹಿಟ್ಟಿಂದ ಸ್ಟಫಿಂಗ್ ಏನು ಉಳ್ಳಿ ರೆಡಿ ಮಾಡಿದ್ನಲ್ಲ ಅದೇ ಸೈಜಿಗೆ ಈಗ ಮೈದಾ ಹಿಟ್ಟನ್ನದೂ ಉಳ್ಳಿ ಮಾಡ್ಕೊಳತ್ತೀನಿ. ಹಿಂಗೆ ಈಗ ಎಲ್ಲ ಉಳ್ಳಿ ಮಾಡ್ಕೋತೀನಂತೆ. ಇಲ್ಲಿ ನಾನು ಫ್ರೈ ಮಾಡೋಕ್ಕೀಗ ಒಂದು ಬಾಳಿಗೆ ಇಟ್ಕೊಂಡಿನಿ. ಈ ಬಾಳಿಗೆ ಕಾದೇತಿಗೆ ಇದ್ರೊಳಗಡೆ ಫ್ರೈ ಮಾಡೋಕ್ಕಂಥೇಳಿ ಆಯಿಲ್ ಹಾಕ್ಕೋತೀನಿ. ಈಗ ಈ ಎಣ್ಣೆ ಕಾಯೋ ತನಕ ಖಾರದ ಹೋಳಿಗೆ ರೆಡಿ ಮಾಡ್ಕೊಳ್ಳೋಣಂತೆ. ಈಗ ಇಲ್ಲಿ ನಾನು ಸ್ವಲ್ಪ ಮೈದಾ ಹಿಟ್ಟಿನ ಉಳ್ಳಿನೂ ತೊಗೊಂಡಿನಿ ಮತ್ತು ಹಸಿ ಕಡಲೆ ಹಿಟ್ಟಿನ ಉಳ್ಳಿನೂ ತೊಗೊಂಡಿನಿ. ಈಗ ನೀವು ಮೈದಾ ಹಿಟ್ಟಿನ ಉಳ್ಳಿ ತೊಗೊಂಡು ಈ ಟೈಪ್ ನೀವು ಹೋಳಿಗೆ ಏನು ತುಂಬ್ತಿರಲ್ಲ ಆ ಟೈಪ್ ಮಾಡ್ಕೊಳ್ಳೋಣಂತೆ. ಇವಾದ್ರೆ ಸಣ್ಣ ಇದಾವೆ ಸೈಜ್. ಈಗ ಇದನ್ನು ಈ ಟೈಪ್ ಹೋಳಿಗೆ ಹೆಂಗೆ ತುಂಬ್ಕೋತಿರಲ್ಲ ಆ ಟೈಪ್ ತುಂಬ್ಕೊಂಡ್ರೆ ಮುಗಿತಿಗಿದೆ. ಈ ಟೈಪ್ ಫಿಲ್ ಮಾಡಿ ಆದ ನಂತರ ಒನ್ ಟೈಮ್ ಪ್ರೆಸ್ ಮಾಡಿಬಿಡೋಣಂತೆ. ಪ್ರೆಸ್ ಮಾಡಿದರೆ ಕರೆಕ್ಟಾಗಿ ಬರ್ತಾವೆ ಇವು. ಹಿಂಗೆ ಈಗ ಇವೆಲ್ಲ ಪೂರ್ತಿ ಉಳ್ಳಿನೂ ತುಂಬ್ಕೋತೀನಂತೆ. ಈಗ ಉಳ್ಳಿ ಅಂತೂ ರೆಡಿ ಆದವು. ಈ ಟೈಪಿಗೆ ಇವನ್ನೆಲ್ಲ ಮಾಡ್ಕೋತೀನಿ. ಈಗ ಜಸ್ಟ್ ಒಂದು ಸ್ವಲ್ಪ ಅಷ್ಟೇ ತೊಗೊಂಡಿನಿ, ಇನ್ನೊಂದು ಸ್ವಲ್ಪ ಉಳ್ಳಿ ಮಾಡತ್ತಾರೆ ಈಗಲ್ಲಿ. ಈಗಿಲ್ಲೇ ಉಳ್ಳಿ ಎಲ್ಲ ತುಂಬಿಟ್ಕೊಂಡಿನಿ. ಈಗ ಒಂದೊಂದು ಉಳ್ಳಿ ತೊಗೊಂಡೆ ಇಲ್ಲೇ ಮೈದಾ ಹಿಟ್ಟು ತೊಗೊಂಡಿನಿ. ಮೈದಾ ಹಿಟ್ಟೊಳಗೆ ಈ ಟೈಪ್ ಉಳ್ಳಿಗೆ ಹಚ್ಚಿ ಈಗ ಇದನ್ನು ಲಟ್ಟಿಸ್ಕೊಳ್ಳೋಣಂತೆ. ಈಗ ನೀವು ಚಪಾತಿಯನ್ನು ಲಟ್ಟಿಸ್ಕೊತೀರಲ್ಲ ಆ ಚಪಾತಿ ಎಷ್ಟು ದಪ್ಪ ಇರ್ತೈತಲ್ಲ ಅಷ್ಟೇ ದಪ್ಪ ಆದ್ರೆ ಸಾಕಿದ್ದು. ಈಗ ಈ ಟೈಪ್ ಎಲ್ಲ ಲಟ್ಟಿಸ್ಕೊತೀನಂತೆ. ಫಸ್ಟ್ ಭಾಳ ಅಂದರೆ ಇಷ್ಟ ದಪ್ಪ ಬರ್ಬೇಕು ನೋಡ್ರಿ, ಜಾಸ್ತಿ ದಪ್ಪ ಬರಬಾರ್ದಿದೆ. ಈಗ ನೆಕ್ಸ್ಟ್ ಅದೇ ಥರ ಎಲ್ಲನೂ ಲಟ್ಟಿಸ್ಕೊತೀನಿ. ಒಂದು ಉಬ್ಬಿ ಕರಿಲಿಕ್ಕೆ ಆಗ್ಬೇಕು ಅಷ್ಟಾದರೂ ನೀವು
ಲಟ್ಟಿಸ್ಕೊಂಡು ಒನ್ ಟೈಮ್ ಇಟ್ಕೊಳ್ಳೋದು ಚಲೋ. ಒಂದೊಂದು ಕರಿಬಾರ್ದು, ಕರೆದ್ರೆ ಒಂದು 8-10 ಆದ್ರೂ ಪುರಿ ಒಮ್ಮೆನ ಕರೆದ್ರೆ ಭಾಳ ಚಲೋ. ಈ ಟೈಪ್ ಖಾರದ ಹೋಳಿಗೆ ಎಲ್ಲ ತಿನ್ನಕ್ಕೆ ಮಸ್ತ್ ಟೇಸ್ಟ್ ಅಂತ ಅನಿಸ್ತೈತಿ. ನೀವು ಬೇಕ್ರಿ ಒಳಗಡೆಯಿಂದ ಹೊರಗಡೆ ಏನಾದರೂ ಸ್ನ್ಯಾಕ್ಸ್ ತರೋಕ್ಕಿಂತನೂ ಮನೆಯೊಳಗನೆ ಈ ಟೈಪ್ ಮಾಡಿಟ್ಬಿಟ್ರೆ ಸಣ್ಣವರಿಂದ ದೊಡ್ಡವ್ರ ತನಕ ಎಲ್ಲರಿಗೂ ಇಷ್ಟ ಆಗ್ತೈತಿ. ಮತ್ತು ಎಕಾನಮಿ ಒಳಗೂ ರೆಡಿ ಆಗ್ತೈತಿ, ಹೆಲ್ತಿಗೂ ಭಾಳ ಚಲೋ. ನಾವು ಮನೆಯೊಳಗೆ ಮಾಡ್ತೀವಲ್ಲ ಹೈಜಿನಿಕ್ಕಾಗಿ, ಹೀಗಾಗಿ ಹೆಲ್ತಿಗೆ ಭಾಳ ಚಲೋ. ಈ ರೆಸಿಪಿ ನೀವು ಖಂಡಿತವಾಗಿ ಒಂದು ಟೈಮ್ ಟ್ರೈ ಮಾಡಿರಿ. ಮನೆಯೊಳಗೆ ಸ್ವೀಟ್ ಅಂತೂ ಮಾಡೇ ಮಾಡಿರ್ತೈತಿ. ಸ್ವೀಟ್ ಹಬ್ಬದೊಳಗೆ ಸ್ವೀಟ್ ತಿಂದು ಬೇಜಾರಾಗಿರ್ತೈತಿ. ಅದಕ್ಕಂಥೇಳಿ ಈ ಟೈಪ್ ನೀವು ಖಾರದ ಹೋಳಿಗೆ ಮಾಡಿದರೆ ಎಲ್ಲರೂ ಇಷ್ಟ ಮಾಡಿ ತಿಂತಾರೆ. ಇದನ್ನು ನೀವು ಸ್ಟೋರ್ ಮಾಡಿ ಆದ್ರೂ ಇಟ್ಕೋಬೋದು. ಸ್ಟೋರ್ ಮಾಡಿ 1 ವೀಕ್ ತನಕ, 1 ವೀಕ್ 15 ಡೇಸ್ ತನಕ ಆದರೂ ಇಟ್ಕೊಂಡು ತಿಂದರೂ ನಡಿತೈತಿ. ಈಗ ಇಲ್ಲೇ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕಾದೈತಿ ಇಲ್ಲ ಚೆಕ್ ಮಾಡೋಣ ಫಸ್ಟ್. ಎಣ್ಣೆ ಕಾದೈತಿ ಈಗ ಕರೆಕ್ಟಾಗಿ. ಇಲ್ಲೇ ಒಂದು 5 ಪುರಿ ಅಷ್ಟೇ ಈಗ ಲಟ್ಟಿಸ್ಕೊಂಡು ಇಟ್ಕೊಂಡಿನಿ. ಇಲ್ಲೇ ಎಣ್ಣೆ ಕಾದೈತಿ. ಇದ್ರೊಳಗಡೆ ಈಗ ಇಲ್ಲೇನು ಪುರಿ ಲಟ್ಟಿಸಿ ಇಟ್ಕೊಂಡಿವಲ್ಲ, ಈ ಪುರಿ 1 by 1 ಇದ್ರೊಳಗಡೆ ಹಾಕ್ತೀವಿ. ಈಗೇನು ನಾನು ಖಾರದ ಹೋಳಿಗೆ ಲಟ್ಟಿಸಿ ಇಟ್ಕೊಂಡಿನಲ್ಲ, ಆ ಖಾರದ ಹೋಳಿಗೆಗೆ 1 by 1 ಇದ್ರೊಳಗಡೆ ಹಾಕ್ತೀನಿ. ಖಾರದ ಹೋಳಿಗೆನೂ ಅಂತ ಹೇಳ್ಬೋದು, ಇದಕ್ಕೆ ನೀವು ಖಾರದ ಪುರಿನೂ ಅಂತ ಹೇಳ್ಬೋದು. ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕರ್ಕೊಳ್ಳೋದು ಭಾಳ ಚಲೋ ಇದನ್ನು, ಇಲ್ಲಾಂದ್ರೆ ಹೊತ್ತಿ ಬಿಡ್ತಾವೆ ಪೂರ. ಈಗ ನಾನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡೇ ಇದನ್ನ ಕರ್ಕೊಳಾಕ್ತೀನಿ. ಸ್ಟಾರ್ಟಿಂಗ್ ಆಯಿಲನ್ನು ಫುಲ್ ಹೈ ಫ್ಲೇಮ್ ಒಳಗಡೆ ಇಟ್ಕೊಂಡು ಗರಮಾಗಿ ಕಾಸ್ಕೊಂಡು ಆಮೇಲೆ ಫ್ಲೇಮನ್ನು ಲೋ ಮಾಡ್ಕೊಂಡು ಈ ಪುರಿ ಹಾಕ್ಕೊಂಡು ಕರ್ಕೊಳ್ಳೋದ್ರಿಂದ ಪುರಿ ಕ್ರಿಸ್ಪಿಯಾಗಿ ಬರ್ತಾವೆ. ಒಮ್ಮೆನೇ ನೀವು ಫುಲ್ ಹೈ ಫ್ಲೇಮ್ ಒಳಗೆ ಇಟ್ಬಿಟ್ರಿ ಅಂದರೆ ಒಳಗಡೆ ತನಕ ನಾವು ಫ್ರೈ ಆಗಿರೋಂಗಿಲ್ಲ. ಅದಕ್ಕಂತೇಳಿ ಪುರಿ ಹಾಕಿದ ಕೂಡಲೇ ಫ್ಲೇಮನ್ನು ಲೋ ಮಾಡ್ಕೊಂಡ್ಬಿಡ್ರಿ, ಅಂದಾಗದ ಕರೆಕ್ಟಾಗಿ ಕರಿತಾವೆ. ಈಗ ಇಲ್ಲೇ ಪುರಿ ಅಂತೂ ಫ್ರೈ ಆದ್ವಾ, ಇವನಿಗೆ ತೆಗಿತೀನಿ. ಈಗ ಸ್ವಲ್ಪ ಪುರಿ ಕರ್ಕೊಂಡೀನಿ, ಅದೇ ಟೈಪನಿಗೆ ಬಾಕಿ ಪುರಿ ಎಲ್ಲ ಕರ್ಕೊಳತ್ತೀನಿ. ಇಲ್ಲೇನು ಹಾಕ್ತಿರಲ್ಲ, ಹಾಕಿದ ಕೂಡಲೇ ಸ್ವಲ್ಪ ಈ ಟೈಪ್ ಎಲ್ಲ ಪುರಿ ನೀವು ಆಯಿಲ್ ಒಳಗಡೆ ಪ್ರೆಸ್ ಮಾಡಿದ್ರಿ ಅಂದರೆ ಫುಲ್ ಉಬ್ಕೊಂಡು ಬರ್ತಾವೆ, ಅಂದರೆ ಚಲೋವಾಗಿ ಬರ್ತಾವೆ. ಎಷ್ಟು ಮಸ್ತ್ ಉಬ್ಕೊಂಡು ಬರತ್ತಾವೆ ನೋಡ್ರಿ. ಈ ಟೈಪ್ ಉಬ್ಕೊಂಡು ಬಂದರೆ ಆಯಿಲೂ ಹಿಡಿಯಂಗಿಲ್ಲ ಮತ್ತು ಟೇಸ್ಟೂ ಅಂತ ಅನಿಸುತ್ತೆ. ಈಗ ಹಿಂಗೆ ಎಲ್ಲ ಪುರಿನೂ ಪೂರ ಕರ್ಕೋತೀನಿ. ಖಾರದ ಹೋಳಿಗೆ ರೆಡಿಯಾಗ್ಯಾವ. ಈಗ ಇದನ್ನು ಟೇಸ್ಟ್ ಮಾಡೋಣಂತೆ. ಈ ಟೈಪ್ ಖಾರದ ಹೋಳಿಗೆ ಎಲ್ಲ ತಿನ್ನೋಕೆ ಭಾಳ ಟೇಸ್ಟ್ ಅಂತ ಅನಿಸ್ತಾವೆ. ನೀವು ಹೊರಗಡೆ ಬೇಕ್ರಿ ಒಳಗೆ ತರೋಕ್ಕಿಂತಲೂ ಸ್ನ್ಯಾಕ್ಸ್ ಮನೆಯೊಳಗಡೆ ಮಾಡಿ ಇಟ್ಕೊಂಡು ತಿಂದರೆ ಭಾಳ ಹೆಲ್ತಿಗೆ ಚಲೋ. ಈ ಟೈಪನ್ನು ಬರಬೇಕು. ಇದನ್ನೇ ಟೇಸ್ಟ್ ಮಾಡೋಣಂತೆ. ವಾವ್, ಮಸ್ತ್ ಟೇಸ್ಟ್ ಬಂದಾವ. ನೀವು ಈ ರೆಸಿಪಿ ಖಂಡಿತವಾಗಿ ಒಂದು ಸರಿ ಟ್ರೈ ಮಾಡಿರಿ. ನಾ ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿತ್ತಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾ ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬರ್ತೈತಿ. ನಾ ಹಾಕೋ ನೆಕ್ಸ್ಟ್ ವಿಡಿಯೋಸ್ ನೀವು ಈಸಿಯಾಗಿ ನೋಡ್ಕೋಬೋದು.